ಸುಮ್ಮನೆ ಎಲ್ಲೋ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಹಿಟ್ ಆ್ಯಂಡ್ ರನ್ ಮಾಡೋದು ನನಗೂ ಗೊತ್ತೈತಿ. ಹಿಟ್ ಆ್ಯಂಡ್ ರನ್ ಮನುಷ್ಯರಲ್ಲ ನಾವು. ಏನಿದ್ರು ಸತ್ಯಾಸತ್ಯತೆ ಬರಲಿ ಹೊರಗೆ. ಯಾರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ, ಈ ಸಮುದಾಯಕ್ಕೆ ತಿಳಿಬೇಕು. ಸಮುದಾಯ ಜನ ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ಯಾರಪ್ಪ. ಅದಕ್ಕೆ ನಿಮ್ಮ ಸರ್ಕಾರ ಮನ್ಯಾಗ ಕುಂದಿರ್ಸ್ಯಾರಪ್ಪ. ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಸುಳ್ಳು ಹೇಳಿದ್ದಕ್ಕೆ ಇವತ್ತು ಸರ್ಕಾರ ಮನ್ಯಾಗ ಕೂತೈತಪ್ಪ. ಮಿಸ್ಟರ್ ಸಿ ಸಿ ಪಾಟೀಲ್ ಅಚಾನಕ್ ಗೆದ್ದಿ ಅಟ್ಟ ಮತ್ತೆ ಬರ್ತಾವೆ ಚುನಾವಣೆ 28ಕ್ಕೆ. ಅದಕ್ಕೆ ನಾನು ತಯಾರಿದ್ದೀನಿ, ನೀನು ತಯಾರಾಗ ನೋಡೋಣ. ಅದು ಶಕ್ತಿ ಸಮುದಾಯದವರು ಉತ್ತರ ಕೊಡ್ತಾರೆ. ಅದಕ್ಕೆ ಸಮುದಾಯ ಜನ ಮುಂದೆ ಎಲ್ಲ ಮುಚ್ಚಿಟ್ಟು ಬಾರ್ಕೋಲ್ ಹಾಕ್ಕೊಂಡು ಮುಕ್ಕೊಂಡಿದ್ದ. ನೀನೇನು ಮಾಡಿದಪ್ಪ? ಹೋರಾಟಕ್ಕೆ ಬಂದೇನು? ನೀನು ಹೇಳಿದೆಲ್ಲೇ ನಮಗೆ ಬಂದು ಕುಳು ಸಮುದಾಯ ಇಲ್ಲ ನೀವು ಮಾಡಂಗೆ ಮಾಡ್ರಿ, ನಾವು ಹಿಂದೆ ಹೊರಗೆ ಬೇಡ ಅಂತೀವಿ ಅಂತ. ಅಂದ್ರೆ ಇತ್ತಾಗ ಸಾಪು ಅತ್ತಾಗ ಸಾಪು ಇದ ಅಟ್ಟು ಕಾಜಿದ್ದೋದು ಪ್ರಭಾವಿ ಲೋಕೋಪಯೋಗ ಸಚಿವ ಈ ರಾಜ್ಯದ ಖಾತೆಯಲ್ಲಿ. ಮತ್ತು ಮಠ ಕಟ್ಟಿಬಿಡ್ಬೇಕಾಗಿತ್ತರಪ್ಪ. ಮಠ ಕಟ್ಟಿಲ್ಲ, ಹಾಸಿಗಿಲ್ಲ, ಕುರ್ಚಿ ಇಲ್ಲ, ಸ್ವಾಮಿಗಳಿಗೆ ಕಾರ್ ಇಲ್ಲ, ಮತ್ತು ಕೊಡಿಸ್ಬೇಕಾಗಿತ್ತು ರೀ ಪ್ರಭಾವಿ ಸಚಿವರ. ಯಾಕ್ರಿ ಪೀಠ ಅಭಿವೃದ್ಧಿ ಮಾಡಲಿಲ್ಲ ನೀವೆಲ್ಲರೂ ಸೇರಿಕೊಂಡು? ನೀವು ಅಧಿಕಾರದಾಗಿದ್ದೀರಲ್ಲಪ್ಪ. ಹೋಗಿ ನಾವು ಮಾಜಿ ಆಗಿದ್ವಪ್ಪ, ನಮ್ಮ ಕಡೆ ರೊಕ್ಕ ಇಲ್ಲಪ್ಪ, ನಿಮ್ಮ ಕಡೆ ಎಲ್ಲ ಇತ್ತಲ್ಲಪ್ಪ. ಮಾಡಬೇಕಾಗಿತ್ತಲ್ಲ, ಕಟ್ಟಬೇಕಾಗಿತ್ತು ಮಠ ಚಂದಾಗ. ಗುರುಗಳಿಗೆ ಐಶ್ವರ್ಯ ರೂಮ್ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ಇವನ್ನೆಲ್ಲ ಬಿಡ್ರಿ. ಆರೋಪ ಹೊರಿಸೋದು, ಒಬ್ರು ಹಿಂಗೆ ಅಂತಾರೆ, ಒಬ್ರು ಹಂಗೆ ಅಂತಾರ. ಸ್ವಯಂ ಘೋಷಿತ ಒಬ್ಬ ಮುಖ್ಯಮಂತ್ರಿ ಅಂತಾನ, ನಾನೇ ಮುಖ್ಯಮಂತ್ರಿ ಮುಂದಿನದಂತ. ಇವನು ಏನು ನೆಲೆ ಐತ್ರಿ? ಒಂದು ಪಕ್ಷ, ದೊಡ್ಡ ಪಕ್ಷ ಇವತ್ತು ಪಕ್ಷದಿಂದ ಹೊರಗೆ ಹಾಕೈತಿ. ಹೊರಗೆ ಹಾಕಿದ್ರು ಇವರು ಮುಖ್ಯಮಂತ್ರಿ ಆಗ್ತಾರಂತ. ಇಂಥವ್ರು ಎಷ್ಟು ಬಂದು ಹೋಗಿಲ್ರಿ ಇಂಥವ್ರು ಬಾಯ ಮಣ್ಣು ಹಾಕ್ಕೊಂಡು. ಎಷ್ಟು ಮುಖ್ಯಮಂತ್ರಿ ಆದಂಥವ್ರು ಹೋಗ್ಯಾರ. ಇವ ಯಾಗಿಡೋದು ತಪ್ಪಲ್ರಿ? ಸ್ವಯಂ ಘೋಷಿತ ನಾಯಕ, ಸ್ವಯಂ ಘೋಷಿತ ಮುಖ್ಯಮಂತ್ರಿ, ಸ್ವಯಂ ಘೋಷಿತ ಗುರುಗಳು, ನಿಮ್ಮನ್ನು ಘೋಷಣೆ ಮಾಡಕ್ಕೆ ಕೂತೀವಿ. ನಾವು ದೊಡ್ಡ್ರು ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ. ಅದು ಗುರುಗಳು ಇರ್ಬೋದು, ಯಾರೇ ಜನ ಇರ್ಬೋದು, ನಾವು ಇರ್ಬೋದು. ತಪ್ಪು ಮಾಡಿದವರಿಗೆ ಅದು ಸಮಾಜ ಚಿಂತನೆ ಮಾಡುತ್ತೆ. ಸಮಾಜ ಏನು ನಿರ್ಧಾರ ಮಾಡ್ಬೇಕು 22ಕ್ಕೆ ನಾವು ನಿರ್ಧಾರ ಮಾಡ್ತೀವಿ. ನಿರ್ಧಾರ ಮಾಡಿ ಮುಂದಿನ ನಡೆ ತೋರಿಸ್ತೀವಿ, ಹೇಳ್ತೀವಿ ನಾವು.